ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊಂದು ದಿನಾನೇ ಕಾದಿದ್ದೀರಾ, ಪ್ರತಿಯೊಂದನ್ನು ಸಹನೆಯಿಂದ ಅನುಭವಿಸಿದ್ದೀರಾ. ಈಗ ಫಲಿತಾಂಶ ಬರೋ ಟೈಮಲ್ಲಿ ಹೊರಟ್ಬಿಡ್ತೀನಿ ಅಂದ್ರೆ ಹೇಗೆ ಹೇಳಿ? ಇಲ್ಲ ಸತ್ಯ, ನನ್ನಿಂದ ಎಲ್ಲರಿಗೂ ತೊಂದರೆ. ನನಗೆ ನ್ಯಾಯ ಕೊಡ್ಸಕ್ಕೆ ಹೋಗಿ ಕೋಟೆ ಮನೆ ನೆಮ್ಮದಿ ಹಾಳಾಗ್ಬಾರ್ದಲ್ವಾ? ನಾನು ಅದನ್ನೆಲ್ಲ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡ್ಯಾ ಪದ್ಮ? ಧರ್ಮ ಸಂಸ್ಥಾಪನೆ ಆಗ್ಬೇಕು ಅಂತಂದ್ರೆ ಕುರುಕ್ಷೇತ್ರನೇ ನಡೆದು ಹೋಯ್ತಂತೆ. ಇನ್ನು ನಮ್ಮ ಮನೆಯಲ್ಲಿ ನಡೀತಾರೋ ಈ ಕಲಹ ಅದ್ರ ಮುಂದೆ ಯಾವ ಲೆಕ್ಕ ಹೇಳು? ಇಲ್ಲ ರಾಯ್ರೆ, ಈ ಸಲ ದಯವಿಟ್ಟು ನಮ್ಮನ್ನ ತಡಿಬೇಡಿ, ನಾವು ಹೊರಡ್ತೀವಿ. ಹೌದಮ್ಮರಿ, ನೀನು ಅಮ್ಮನ ಜೊತೆ ಹೊರಟೋಗ್ತೀಯಾ? ನೀನು ಈ ಫ್ರೆಂಡನ್ನು ಬಿಟ್ಟು ಹೊರಟೋಗ್ಬಿಡ್ತೀಯ ಹೇಳೋಕಂದ? ಹೇಳು ನಚ್ಚಿ, ನಿನಗೆ ಈ ಫ್ರೆಂಡ್ ಬೇಡವೇನೋ? ಹೇಳು ಹೇಳು ನಚ್ಚಿ. ಪದ್ಮ ಅವರೇ, ಪ್ಲೀಸ್, ನೀವೀಗ ಈ ಮನೇಲಿ ಒಬ್ಬರಾಗಿದ್ದೀರಾ, ಬಿಟ್ಟು ಹೋಗೋ ಮಾತಾಡಬೇಡಿ. ಈ ಮನೆಗೆ ನೀವು ಮತ್ತೆ ನಚ್ಚಿ ಇಬ್ರು ತುಂಬಾ ಮುಖ್ಯ. ನನ್ನ ತಮ್ಮ ನಿನಗೆ ತಾಳಿ ಕಟ್ಟಿದ್ದಾನೆ ಅಂತಂದ್ರೆ ನೀನು ಈ ಮನೆಗೆ ಸೊಸೆ ಕಣಮ್ಮ. ನಚ್ಚಿ ಈ ಮನೆಗೆ ಮಗ ಕಣಮ್ಮ, ಮಗ. ಮನೆ ಮಗನ್ನ ದೂರ ಮಾಡಬೇಡ ಕಣಮ್ಮ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಪದ್ಮ, ದೂರ ಮಾಡಬೇಡ ಕಣಮ್ಮ, ದೂರ ಮಾಡಬೇಡ. ಇಲ್ಲ ಅಪ್ಪಾಜಿ, ನಾವಿನ್ನು ಈ ಮನೇಲಿದ್ರೆ ನಿಜ ಎಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಈ ಮನೆ ಒಡೆಯುತ್ತೆ. ನನಗದಿಷ್ಟ ಇಲ್ಲ. ದಯವಿಟ್ಟು ನಮ್ಮನ್ನ ಇಲ್ಲಿಂದ ಹೋಗಕ್ ಬಿಡಿ. ಇಲ್ಲ ಪದ್ಮ ಅವರೇ, ನೀವೀಗ ಹೊರಟ್ರೆ ನಾನು ಮತ್ತೆ ರಾಯರು ಪಟ್ಟಿದ ಶ್ರಮಕ್ಕೆ ಬೆಲೆನೇ ಇಲ್ದಂಗೆ ಆಗೋಗುತ್ತೆ. ನಿಮಗೆ ನ್ಯಾಯ ಸಿಗೋವರೆಗೂ ನೀವಿಲ್ಲೇ ಇರಬೇಕು. ಇರ್ತೀರಾ ಅಷ್ಟೇ. ಸತ್ಯ ಹೇಳ್ತಿರೋದು 100ಕ್ಕೆ 100 ಸತ್ಯ ಕಣಮ್ಮ. ಪರಿಸ್ಥಿತಿ ನಮ್ಮನ್ನ ಹೆದರಿಸುತ್ತೆ, ಹಾಗಂತ ನಾವು ಯಾವತ್ತಿಗೂ ಹೆದರ್ಕೋಬಾರ್ದು. ಅದನ್ನ ಎದುರಿಸಬೇಕು, ಧೈರ್ಯವಾಗಿರ್ಬೇಕು ಕಣಮ್ಮ, ಧೈರ್ಯವಾಗಿರ್ಬೇಕು. ನೋಡಮ್ಮ, ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀನು ನಚ್ಚಿ ಈ ಮನೆ ಬಿಟ್ಟು ಹೋಗಬಾರ್ದು, ಹೋಗಬಾರ್ದು. ನನ್ನ ಕೊನೆ ಮಾತು ಇಷ್ಟೇ, ಹೋಗಬಾರ್ದು ಅಂದ್ರೆ ಹೋಗಬಾರ್ದು. ಬೇಬಿ ಬೇಬಿ, ನಿನಗೋಸ್ಕರ ಹಣ್ಣು, ತರಕಾರಿ, ಹಾಲು ಎಲ್ಲ ತಂದಿದ್ದೀನಿ. ಇನ್ಮೇಲೆ ನೀನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ನಾನೇ ಖುದ್ದಾಗಿ ನಿಂತು ನಿನಗೇನೇನು ಬೇಕೋ ಎಲ್ಲ ಮಾಡಿ ಹಾಕ್ತೀನಿ. ಬೇಬಿ ಕೇಳಿಸ್ತಾ? ಬೇಬಿ, ಏನಕ್ಕೆ ಹಂಗ್ ಬಡ್ಕೋತಾ ಇದ್ಯಾ? ಎಲ್ಲಿಗೆ ಹೊರಟೆ ನೀನು? ಆಫೀಸ್ಗೆ. ಬೇಡ ಬೇಡ, ಇನ್ಮೇಲೆ ಆಫೀಸ್ ಎಲ್ಲ ಬಂದ್, ನೀನ್ ಮನೇಲೇ ಇದ್ದು ರೆಸ್ಟ್ ಮಾಡಿ. ನಮ್ಮ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನಿನಗೇನ್ ತಲೆ ಕೆಟ್ಟಿದ್ಯಾ? ನಾನು ಆಫೀಸಿಗೆ ಹೋಗ್ಲೇಬೇಕು. ಆಯ್ತು, ನಾಳೆಯಿಂದ ಹೋಗು. ಇವತ್ತು ಒಂದಿನ ಮನೇಲೇ ಇರು. ಯಾಕೆ? ಅಲ್ಲ ಬೇಬಿ, ಈಗ ನೀನು ಆಫೀಸ್ಗೆ ಹೋಗಿ ದುಡಿಲೇಬೇಕು ಅಂತೇನಿದೆ? ಇಲ್ಲೇ ಇದ್ರೆ ನಿಂಗೂ ನಮ್ಮ ಮಗುಗೂ ಒಳ್ಳೇದಲ್ವಾ? ನಾನು ಅದನ್ನೇ ಹೇಳ್ತೀನಿ ಹೇಳಿ ಅಂದ್ರೆ, ನಮ್ಮ ಮಾತೆಲ್ಲಿ ಕೇಳ್ತಾಳೆ ಅವಳು. ಅದು ಅಲ್ಲದೆ ಮಗು 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 ಯಾರು ಕಾಣದೇ ಇರೋ ಮಗುನ? ಆ ಮಗುಗೋಸ್ಕರ ನಾನು ಯಾಕೆ ಮನೇಲಿ ಇರ್ಬೇಕು? ಹಾಗಲ್ಲ ದಿವ್ಯಾ, ಮೊದಲನೇ ಹೆರಿಗೆ, ಅದರಲ್ಲೂ ಈ ಕಾಲದಲ್ಲಿ ಎಷ್ಟು ಜೋಪಾನವಾಗಿದ್ರು ಸಾಲದು. ನೀನ್ ಸುಮ್ನೆ ಇರೋ.
ಇರಿಟೇಟ್ ಮಾಡ್ಬೇಡ. ಮಗು ಮಗು ಅಂತ ಸಾಯ್ತಿದ್ಯಲ್ಲ, ಆ ಮಗುನ್ ಹೇಗೋ ನೋಡ್ಕೋತೀಯಾ? ಆ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇದೆಯಾ ನಿನಗೆ? ಜಾನಕಿ, ಚೆನ್ನಾಗಿ ಹಾಕೆ ಅವಳಿಗೆ. ಗಂಡನ ಹತ್ರ ಹೇಗೆ ಮಾತಾಡ್ತಾ ಇದ್ದಾಳೆ ನೋಡು. ಅಲ್ವೇ, ಅವ್ರಿಗೇನೇ ಕಡಿಮೆ ಆಗಿದೆ? ಹಗಲು ರಾತ್ರಿ ಅಂದರೆ ಬಜ್ಜಿ ಅಂಗಡಿಲಿ ತರಕಾರಿ ಅಂಗಡಿಲಿ ದುಡಿತಾರೆ, ಮನೆಗೆ ತಂದು ಹಾಕ್ತಾರೆ. ಅದು ಸಾಕಾಗಲ್ವೇ ನಿಂಗೆ? ಇವನ್ ದುಡಿಯೋ ಚಿಲ್ಡ್ರೆ ಕಾಸಲ್ಲಿ ಮಗುಗೆ ಡೈಪರು ತರಕ್ಕಾಗಲ್ಲ. ಅದ್ ಸರಿ, ಹೆರಿಗೆನ ಎಲ್ಲಿ ಮಾಡಿಸ್ತೀಯಾ? ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ? ನಿನಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಸ್ತೀನಿ ಬೇಬಿ. ಕಷ್ಟಪಟ್ಟು ದುಡಿತೀನಿ. ನೀನು ನೋಡ್ಕೊ, ನಮ್ಮ ಮಗುನ್ ನೋಡ್ಕೋ ಸಾಕು. ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಬೇಕಿದ್ರೆ. ಅದಕ್ಕೆಲ್ಲ ಆಸ್ಪತ್ರೆ ಯಾಕಳಿ ಅಂದರೆ ಸತ್ಯ ಇವಳು ಎಲ್ಲ ಇಲ್ಲೇ ಹುಟ್ಟಿದ್ದು. ಅದಕ್ಕೆ ಯಾಕೆ ದುಡ್ಡು ವೇಸ್ಟು? ಇವಳು ಹೆರಿಗೆನೂ ಇಲ್ಲೇ ಆಗಲಿ. ಕರೆಕ್ಟಾಗೆ ಹೇಳ್ದೆ. ಇವನ್ ಯೋಗ್ಯತೆಗೆ ಮನೆನೇ ಸರಿ. ಯಾಕೆ ಬೇಬಿ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದನ್ನ? ಅತ್ತೆ ತಮಾಷೆ ಮಾಡಿದ್ದಷ್ಟೇ. ನಿಜವಾಗ್ಲೂ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆಲ್ಲ ನಾನು ಪ್ರೆಗ್ನೆಂಟ್ ಆಗಿರೋದು ತಮಾಷೆ ಖುಷಿ ವಿಚಾರ ಅಲ್ವಾ? ತಮಾಷೆ ವಿಚಾರ ಅಂತೂ ಅಲ್ಲಮ್ಮ, ಖುಷಿ ವಿಚಾರ ಅಂತೂ ಹೌದು. ಹಾಗಂತ ನೀನು ತಪ್ಪು ತಿಳ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಅಲ್ಲ ದಿವ್ಯಾ, ಬಾಲನೇ ಹೇಳ್ತಾ ಇದ್ದಾನಲ್ಲೇ ನಿನಗೆ ಬೇಕಾದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಅವನ್ ಯಾಕೆ ಹಂಗಿಸ್ತಾ ಇದೀಯಾ? ಇವನಿಗೆ ನನ್ನನ್ನು ಸಾಕೋ ಯೋಗ್ಯತೆನೇ ಇಲ್ಲ. ಇನ್ ಮಗುನ್ ಎಲ್ಲಿಂದ ಸಾಕ್ತಾನೆ? ದೊಡ್ಡ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ತೀಯಾ? ಎಲ್ಲ ಸುಳ್ಳು. ಒಂದ್ಸಲ ಇವನ್ ಮಾತಿಗೆ ಬಿದ್ದು ಮಣ್ಣು ತಿಂದಿದ್ದೀನಿ. ಮತ್ತ ಆ ಕೆಲಸ ಮಾಡಲ್ಲ. ದಿವ್ಯಾ, ದಿವ್ಯಾ, ಬಿಡು ಬಾಲ, ಅವಳಿ ಜನ್ಮದಲ್ಲಿ ಬದಲಾಗಲ್ಲ. ಕೆಲವು ತಿಂಗಳು ಕಳೆದ್ರೆ ಅವಳೇ ಬದಲಾಗ್ತಾಳೆ. ನೋಡ್ತೀನಿ. ದೇವ್ರೆ, ಯಾಕಪ್ಪ ಇಂಥ ಸಂದಿಗ್ಧ ತಂದುಬಿಟ್ಟೆ? ಪದ್ಮ ನೋಡಿದ್ರೆ ಮನೆಯೇ ಬಿಟ್ಟು ಹೋಗಕ್ಕೆ ತಯಾರಾಗಿದ್ದಾಳೆ. ಅವಳು ಮನೆ ಬಿಟ್ಟು ಹೋಗೋದು ಪರಿಸ್ಥಿತಿಗೆ ಬೆನ್ನು ಮಾಡಿ ಓಡೋದು ಹಾಗಾಗುತ್ತೆ ಹೊರತು ಸಮಸ್ಯೆಗೆ ಪರಿಹಾರ ಆದಾಗಲ್ಲ. ಆದರೆ ಅವಳಿಗೆ ಮನೇಲಿ ನಡೀತಾ ಇರೋ ಘಟನೆಯಿಂದ ನೆಮ್ಮದಿ ಇಲ್ಲ. ಪಾಪ ಒದ್ದಾಡ್ತಾ ಇದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.